ಅದೇನೋ ಅಂತಾರಲ್ಲ, ಹೆಣ್ಮಕ್ಳಿಗೆ ಕೆಲವೊಂದು ವಿಷಯಗಳು ಮಾಡೋದು ತಪ್ಪಲ್ಲ ಅಂತ. ಸೊ ಹಂಗಾಗಿ ಅವ್ರು ಬರೋ ಅಷ್ಟರಲ್ಲಿ ನಾವ್ ಹಿಂಗ್ ಪಾಸ್ತಾ ತಿನ್ವಿ ಅಂತ ಅಂದ ತಕ್ಷಣ ಅವ್ರು ಪಾಸ್ತಾ ಅಯ್ಯೋ ನಂಗೆ ಅಂತ ಅಂದ್ರು. ಸೊ ಈಗ 2 ನಿಮಿಷ ತುಂಬಾ ಕಡಿಮೆ, ಓವರ್ ಆಕ್ಟಿಂಗ್ ಅನ್ಸ್ಬಿಡೋದು ಬೇಡ. ವೈಟ್ ಸಾಸ್ ಪಾಸ್ತಾನ ತಯಾರು ಮಾಡ್ಕೋಬಹುದು. ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡಿದೆ, ನಂಗೆ ಗೊತ್ತಿತ್ತು ನಾನು ಪಕ್ಕ ತಿಂತೀನಿ ಚೆನ್ನಾಗಿ ಅಂತ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಅಮ್ಮ ಜೇನು 3 ಜನ ಸೇರ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀನಿ. ಲಂಚ್ ಡೇಟ್. ಸೊ ಒಂದ್ ಕಡೆ ಅಮ್ಮ, ಒಂದ್ ಕಡೆ ಮಗಳು. ಅಯ್ಯೋ ಏನಿದೆನೋ ಗೊತ್ತಿಲ್ಲ. ಒಂದು ಐಡಿಯಾ ಮಾಡ್ತೀನಿ, ಜೇನುಗ್ ನಾನು ತಿನ್ನಿಸ್ತೀನಿ, ಅಮ್ಮಂಗೆ ನನಗೆ ತಿನ್ಸಕ್ಕೆ ಹೇಳ್ತೀನಿ. ಬ್ಯೂಟಿಫುಲ್ ಐಡಿಯಾ ಅಲ್ಲ? ಸೊ ಲೆಟ್ಸ್ ಗೆಟ್ ರೆಡಿ. ನಾನೀಗ ಸ್ವಲ್ಪ ಟಿಂಟೆಡ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಹಾಗೆಯೇ ಟ್ರಾನ್ಸ್ಲೂಸೆಂಟ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಲುಕ್ನ ಸಿಂಪಲ್ ಆಗಿರೋದಕ್ಕೆ ಕಾಜಲ್ಗಿಂತ ಮಸ್ಕರಾ ತುಂಬಾನೇ ಸೂಟಬಲ್. ಈಗ ನನ್ನ ಮೋಸ್ಟ್ ಯೂಸ್ಡ್ ಅಂಡ್ ಫೇವ್ರೆಟ್ ಲಿಪ್ಸ್ಟಿಕ್ ಸ್ಟೇಜ್ 929 ರವರ 2-in-1 ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಆಂಪ್ ಬಬ್ಲಿ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಮೋಸ್ಟ್ ಫೇವ್ರೆಟ್ ಶೇಡ್ ಬಿಕಾಸ್ ಲುಕ್ ಅಟ್ ದ ಬ್ಯೂಟಿಫುಲ್ ಪಿಗ್ಮೆಂಟ್. ಇದು ಅಲ್ಟ್ರಾ ಪಿಗ್ಮೆಂಟೆಡ್ ಅಂಡ್ ಕಂಫರ್ಟಬಲ್ ಟು ವೇರ್. ಜೊತೆಗೆ ಇದರ ಹೈಡ್ರೇಟಿಂಗ್ ಗ್ಲಾಸ್ ಲಾಕ್ಸ್ ದ ಲಿಪ್ಸ್ಟಿಕ್, ಮೇಕಿಂಗ್ ಇಟ್ ಟ್ರಾನ್ಸ್ಫರ್ ಪ್ರೂಫ್ ಹಾಗೆಯೇ ವಾಟರ್ ಪ್ರೂಫ್. ನೋಡಬಹುದು, ಇದು ಸ್ಮಚ್ ಪ್ರೂಫ್, ಟ್ರಾನ್ಸ್ಫರ್ ಪ್ರೂಫ್ ಹಾಗೆಯೇ ವಾಟರ್ ಪ್ರೂಫ್ ಕೂಡ. And ಇದು multifunctional 2-in-1 lipstick, dual sided product which has matte lipstick one side and a high shine gloss on another. ಇದು ಲಿಪ್ಸ್ಟಿಕ್ ಕ್ರ್ಯಾಕ್ ಆಗೋದನ್ನ ತಡೆಗಟ್ಟುತ್ತೆ. ಈಗ ಇನ್ನೊಂದು ನನ್ನ ಫೇವರೇಟ್ ಶೇಡ್ IM 5ST ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮ್ಯಾಟ್ ಫಿನಿಶ್ ಒಟ್ಟಿಗೆ ಈ ಒಂದು ಬ್ಯೂಟಿಫುಲ್ ಶೈನ್ ಕೊಡುವ ಲಿಪ್ಸ್ಟಿಕ್ 12 hours ಲಾಂಗ್ ಲಾಸ್ಟಿಂಗ್ ಕೂಡ. ಹಾಗೇನೆ ಎಲ್ಲ ಒಕೇಶನ್ಸ್ಗೂ ಸೂಟ್ ಆಗುವಂತ 6 ಬ್ಯೂಟಿಫುಲ್ ಶೇಡ್ಸ್ ಇದೆ. ಇನ್ನು ನೀವು ಈ ಪ್ರಾಡಕ್ಟ್ ನ ಸ್ಟೇಜ್ ಬ್ಯೂಟಿ ಅವರ ವೆಬ್ಸೈಟ್ ಅಲ್ಲಿ ನನ್ನ ಕೂಪನ್ ಕೋಡ್ ಅದಿತಿ 2025 ನ ಬಳಸಿ 15% ಆಫ್ ಪಡಿಬಹುದು. ಅಮೆಜಾನ್ ನೈಕಾ ಪರ್ಪಲ್ ಅಲ್ಲೂ ಕೂಡ ಪ್ರಾಡಕ್ಟ್ಸ್ ಲಭ್ಯ ಇರುತ್ತೆ. ಕೇಸ್ ಫೈನಲ್ ರೆಡಿಯಾಗಿ ಹೊರಗಡೆ ಹೋಗಿ ಲಂಚ್ ಮುಗಿಸ್ಕೊಂಡು ಬಂದ್ವಿ. ಎಷ್ಟು ಸುಂದರವಾದ ಕ್ಷಣಗಳನ್ನು ಜೊತೆ ಕಳೆದ್ವಿ. ಅಮ್ಮ, ನಾನು, ಜೇನು 3 ಜನ ಒಂದೊಳ್ಳೆ ಲಂಚ್ ಮುಗಿಸ್ಕೊಂಡು ಬಂದ್ವಿ. ಅದೇನೋ ಅಂತಾರಲ್ಲ, ಹೆಣ್ಮಕ್ಳಿಗೆ ಕೆಲವೊಂದು ವಿಷಯಗಳು ಮಾಡೋದು ತಪ್ಪಲ್ಲ ಅಂತ. ಆ್ಯಕ್ಚುಲಿ ಯಶು ಫೋನ್ ಮಾಡಿದ್ರು, ಏನು ಮಾಡ್ತೀರಾ, ಹಿಂಗೆ ಊಟಕ್ಕೆ ಬಂದ್ವಿ, ಹಂಗೆ ಏನು ತಿಂದ್ರಿ, ಪಾಸ್ತಾ? ನನಗೂ ಪಾಸ್ತಾ ಅಂದ ತಕ್ಷಣ ಆಬ್ವಿಯಸ್ಲಿ ನಿಮಗೆ ನನ್ನ ವಿಷಯ ಗೊತ್ತಿರುತ್ತೆ, ನಾನು ಮನೇಲೆ ಪಾಸ್ತಾ ಮಾಡಬೇಡ ಅಂತ ಅಂದ್ಕೊಂಡೆ. ಅಲ್ಲ, ಇದನ್ನೇ ಮುಂಚೆ ಮಾಡಿದ್ರೆ ನಾವೇ ಮನೇಲಿ ಎಲ್ಲರೂ ತಿನ್ಬೋದಿತ್ತು. ಓಕೆ, ನೋ ಪ್ರಾಬ್ಲಮ್. ಬಟ್ ಪಾಸ್ತಾ ಅಂದ ತಕ್ಷಣ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಸುಮಾರು ಥರದ ಪಾಸ್ತಾ ಇದೆ. ಆ್ಯಂಡ್ ಮಾಡೋ ವೆರೈಟಿ ಕೂಡ ತುಂಬ ಬೇರೆ ಬೇರೆ ರೀತಿ ಪಾಸ್ತಾ ಮಾಡ್ತಾರೆ. ಆಲ್ಸೋ ಪಾಸ್ತಾ ಸಾಸ್ಗಳಂತ ಹೊರಗಡೆ ಸುಮಾರು ಸಿಗುತ್ತೆ. ಬಟ್ ವೈಯಕ್ತಿಕವಾಗಿ ನನಗೆ ಮನೇಲಿ ಮಾಡಬೇಕಾದ್ರೆ ಮತ್ತೆ ಅದಕ್ಕೆ ಹೊರಗಡೆಯಿಂದ ಪಾಸ್ತಾ ತರೋದು ನನಗೇನೋ ಅಷ್ಟೊಂದು ಇಷ್ಟ ಆಗಲ್ಲ. ಬಿಕಾಸ್ ಮನೇಲಿ ತುಂಬ ಈಸಿಯಾಗಿ ಮನೇಲಿರುವಂಥ ವಸ್ತುಗಳನ್ನು ಬಳಸಿನೇ ತುಂಬ ಹೆಲ್ದಿಯರ್ ವೇ ಆಗು ಕೂಡ ಪಾಸ್ತಾ ಮಾಡ್ಬೋದು. ಟೇಸ್ಟಿಯಾಗಿರಬೇಕು. ಹಾಗಾಗಿ ರೆಗ್ಯುಲರ್ ಪ್ಯಾಟರ್ನಲ್ಲಿ ಹೇಗೆ ಪಾಸ್ತಾ ಮಾಡ್ತಾರೋ ಆ ಥರದೊಂದು ಪಾಸ್ತಾನ ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹೋಪ್ ಇದನ್ನು ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ. ಬಿಕಾಸ್ ಮನೆಯಲ್ಲಿ ತುಂಬ ಕಡಿಮೆ ವಸ್ತುಗಳನ್ನು ಬಳಸಿ, ಮನೇಲಿರುವಂಥ ವಸ್ತುಗಳನ್ನೇ ಬಳಸಿ ಈಸಿಯಾಗಿ ಪಾಸ್ತಾ ಮಾಡ್ಬೋದು. ಸೊ ಈಗ 2 ನಿಮಿಷ ತುಂಬ ಕಡಿಮೆ, ಓವರ್ ಆ್ಯಕ್ಟಿಂಗ್ ಅನ್ಸ್ಬಿಡೋದು ಬೇಡ. ಒಂದು ಅರ್ಧ ಗಂಟೆಯಲ್ಲಿ ಫಟಾಫಟ್ ಅಂತ ಪಾಸ್ತಾ ರೆಡಿ ಮಾಡಿಬಿಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ನಾನೀಗ ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಅದು ಸ್ವಲ್ಪ ಕುದ್ದ ಮೇಲೆ ಈ ರೀತಿ 2 ಬಟ್ಲು ಪಾಸ್ತಾನ ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು, 1 ಚಮಚದಷ್ಟು ಆಲಿವ್ ಆಯಿಲ್ನ ಹಾಕೋತಿದ್ದೀನಿ. ಇದೊಂದು 5 to 10 minutes ಚೆನ್ನಾಗಿ ಬೇಯಲಿ. ಈಗ ಪಾಸ್ತಾ ಸಾಸ್ ಮಾಡೋದಕ್ಕೆ ನಾನು ಮೊದಲಿಗೆ 1 ದೊಡ್ಡ ಚಮಚ ಬೆಣ್ಣೆ ತೊಗೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ. ಸೊ 2 ಟೇಬಲ್ ಸ್ಪೂನ್ ಬೆಣ್ಣೆ ಅಂತ ಅಂದ್ಕೊಳ್ಳಿ. ನಾನು ಎಷ್ಟು ಬೆಣ್ಣೆ ತೊಗೊಂಡಿದ್ದೀನೋ ಅಷ್ಟೇ ಪ್ರಮಾಣದಲ್ಲಿ ಮೈದಾ ಹಿಟ್ಟು ತೊಗೋಬೇಕಾಗತ್ತೆ. ಸೊ ನಾನು 2 ಚಮಚ ಬೆಣ್ಣೆ ತೊಗೊಂಡಿದ್ದೆ, ಹಾಗಾಗಿ 2 ಚಮಚ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ.
ಇದನ್ನು ಈ ರೀತಿ ನಿಧಾನಕ್ಕೆ ಟಾಸ್ ಮಾಡ್ಕೋತಾನೇ ಇರಬೇಕಾಗತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಗೊತ್ತಾಗುತ್ತೆ ಈ ಮೈದಾ ಹಸಿ ಸ್ಮೆಲ್ ಏನಿದೆ ಅದು ಹೊರಟೋಗುತ್ತೆ. ಒಂದು 2-3 ನಿಮಿಷ ಕಂಟಿನ್ಯೂಸ್ ಆಗಿ ಈ ಥರ ನೀವು ಫ್ರೈ ಮಾಡ್ಕೋತಾನೆ ಇದ್ರೆ. ಸ್ವಲ್ಪ ಬ್ರೌನಿಶ್ ಆಗಿ ಟರ್ನ್ ಆಗಿದೆ. ಈಗ ನಾನು ಇದಕ್ಕೆ ನಿಧಾನಕ್ಕೆ ಹಾಲು ಹಾಕೋತಾ ಇದ್ದೀನಿ. ಎರಡು ಚಮಚ ಬೆಣ್ಣೆಗೆ 2 ಚಮಚ ಮೈದಾ ಹಿಟ್ಟು, ಅದಕ್ಕೆ ಒಂದಿಷ್ಟು ದೊಡ್ಡ ಬಟ್ಲಲ್ಲಿ ಹಾಲು ಹಾಕ್ಕೊಂಡಿದ್ದೀನಿ. ಈ ಲಂಪ್ಸ್ ಫಾರ್ಮ್ ಆಗದೆ ಇರೋ ರೀತಿ ಈ ಥರ ಕಲಿಸ್ಕೋಬೇಕಾಗುತ್ತೆ. ಆಮೇಲೆ ನೋಡ್ಕೊಳ್ಳಿ, ನಿಮ್ಗೇನಾದರೂ ಇನ್ನೂ ಜಾಸ್ತಿ ಥಿಕ್ನೆಸ್ ಜಾಸ್ತಿ ಬೇಕು ಅಂದರೆ ಹಾಲನ್ನ ಇಷ್ಟಕ್ಕೆ ನಿಲ್ಸ್ಕೋಬೋದು. ಇನ್ನೊಂದು ಸ್ವಲ್ಪ ಇನ್ನೂ ತೆಳು ಬೇಕು, ಥಿಕ್ನೆಸ್ ಅಷ್ಟೊಂದು ಬೇಡ ನನಗೆ ಅಂತ ಅಂದರೆ, ಸ್ವಲ್ಪ ವಾಟ್ರಿ ಇರಬೇಕು ಅಂತಂದರೆ ನೀವು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೋಬೋದು. ಸೊ ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಚಿಲ್ಲಿ ಫ್ಲೇಕ್ಸು ಅಷ್ಟೇ, ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಡಿಮೆ ಹಾಕ್ಕೊಳ್ಳಿ. ಆಲ್ಸೋ ನಿಮಗೆ ಗೊತ್ತಿರುತ್ತೆ ಹರ್ಬ್ಸ್ ತುಂಬ ಸಿಗುತ್ತೆ, ಆರೆಗ್ಯಾನೋ ಅದು ಇದು, ಈವನ್ ಪಿಜ್ಜಾ ಹರ್ಬ್ಸ್ ತುಂಬ ಸಿಗುತ್ತೆ, ಅದನ್ನು ಕೂಡ ಹಾಕ್ಕೋತೀನಿ. ಆಲ್ಮೋಸ್ಟ್ ನಂದು ಸಾಸ್ ರೆಡಿ ಆಯಿತು. ಸೊ ಒಂದು ಪುಟ್ಟ ಹಿಂಟ್ ಕೊಡ್ತೀನಿ, ಇದು ಸಾಸ್ ನಿಮಗೆ ಕರೆಕ್ಟಾಗಿ ಆಗಿದೆ ಇದು ಅನ್ನೋದಕ್ಕೆ ಏನು ಯಾವ ಥರ ನೋಡ್ಬೋದು ಅಂದರೆ, ಹಿಂಗೆ ಟರ್ನ್ ಮಾಡಿದಾಗ ನೋಡಿ ಈ ಥರ ನೀಟಾಗಿ ಕ್ರೀಮಿಯಾಗಿ ಸ್ಪೂನ್ಗೆ ನೀಟಾಗಿ ಈ ಥರ ಕ್ರೀಮಿಯಾಗಿ ನೀಟಾಗಿ ಅದು ಕೋಟ್ ಥರ ಆಗುತ್ತೆ. ಸೊ ಈ ಥರ ಬಂತು ಅಂದರೆ ನಿಮಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ. ನನಗೆ ಅದನ್ನು ಆಫ್ ಮಾಡ್ಕೋತೀನಿ. ಸೊ ಈಗ ನೋಡಿದ್ರಲ್ಲ, ಇಷ್ಟು ಈಸಿಯಾಗಿ ಸಾಸ್ ರೆಡಿ ಆಯಿತು. ತುಂಬ ರುಚಿ ಇರುತ್ತೆ. ಈಗ ಇದಕ್ಕೆ ನೀವು ಡೈರೆಕ್ಟಾಗಿ ಕೂಡ ನಾವೇನು ಬಾಯ್ಲ್ ಮಾಡ್ಕೊಂಡಿದ್ದೀವೋ ಆ ಪಾಸ್ತಾನ ಆ್ಯಡ್ ಮಾಡ್ಬೋದು. ಅಥವಾ ನಾನಿವಾಗ ಇನ್ನೊಂದು ಪ್ಯಾನ್ ತೊಗೊತಾ ಇದ್ದೀನಿ. ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ಆಲಿವ್ ಆಯಿಲ್ ಅಥವಾ ಕೋಕೋನಟ್ ಆಯಿಲ್, ನಿಮ್ಮ ಹತ್ರ ಯಾವ ಎಣ್ಣೆ ಇದೆನೋ ಅದು ಬೆಟರ್. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಏನದು ಬೆಣ್ಣೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. 1 ಚಮಚ ಆಯಿಲ್ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ನಿಮ್ಮಿಷ್ಟದ ತರಕಾರಿಗಳನ್ನು ಹಾಕೋಬೋದು. ನಿಮ್ಮಿಷ್ಟದ ತರಕಾರಿ ಅಂದ ತಕ್ಷಣ ಈ ಪಲಾವಲ್ಲಾದರೆ ಏನು ಹಾಕಿದ್ರೂ ತುಂಬ ಟೇಸ್ಟ್ ಅನಿಸುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಪಾಸ್ತಾ ಸ್ವಲ್ಪ ಹುಷಾರಾಗಿರಿ. ಎಲ್ಲ ಕ್ಯಾಪ್ಸಿಕಮ್, ಎಲ್ಲ ಕಲರ್ ಕ್ಯಾಪ್ಸಿಕಮ್ನು ಹಾಕೋಬೋದು. ಆ್ಯಂಡ್ ಬೆಳ್ಳುಳ್ಳಿ ತುಂಬ ಚೆನ್ನಾಗಿ ಅನಿಸುತ್ತೆ, ಈರುಳ್ಳಿ ಚೆನ್ನಾಗಿ ಅನಿಸುತ್ತೆ, ಆ್ಯಂಡ್ ಕ್ಯಾರೆಟ್ ತುಂಬ ಚೆನ್ನಾಗಿ ಅನಿಸುತ್ತೆ, ಆ್ಯಂಡ್ ಬ್ರಾಕೊಲಿ ಅಂತೂ ತುಂಬಾ ಸೂಟಬಲ್ ಅಂತ ಹೇಳ್ಬೋದು. ಸೊ ಇದಿಷ್ಟು ತರಕಾರಿಗಳನ್ನು ನೀವು ಡೆಫಿನೆಟ್ಲಿ ಬಳಸ್ಕೋಬೋದು. ಸೊ ನಾನಿವಾಗ ಮೊದಲಿಗೆ ಏನಿದು ಚಿಕ್ಕದಾಗಿ ಹೆಚ್ಚಿರುವಂತಹ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಆನಿಯನ್, ಕ್ಯಾರೆಟ್, 2 ಕಲರ್ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. 2-3 ನಿಮಿಷ ಹಾಫ್ ಫ್ರೈ ಮಾಡ್ಕೋಬೇಕಾಗತ್ತೆ. ಆಲ್ಮೋಸ್ಟ್ ಫ್ರೈ ಆಗಿದೆ. ನಾನು ಸ್ಟವ್ ಆಫ್ ಮಾಡಿಕೊಂಡು ನಂದೇನು ಸಾಸ್ ರೆಡಿ ಆಗಿತ್ತೋ ಅದಕ್ಕೆ ಇದನ್ನು ಹಾಕ್ಕೋತೀನಿ. ಪಾಸ್ತಾ ಏನಿತ್ತು ಅದನ್ನು ಕೂಡ ಇದಕ್ಕೆ ಹಾಕೋತೀನಿ. ಇಷ್ಟು ಕ್ರೀಮಿ ಅನ್ನಿಸ್ತಿದೆ. ಆ್ಯಕ್ಚುಲಿ ಇದಕ್ಕೆ ಚೀಸ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಚೀಸ್ನೇನು ಬಳಸ್ತಾ ಇಲ್ಲ ಇಲ್ಲಿ. ಎಲ್ಲರೂ ತುಂಬ ಇಷ್ಟಪಡುವಂಥ ವೈಟ್ ಸಾಸ್ ಪಾಸ್ತಾ ಇಷ್ಟು ಸುಲಭವಾಗಿ ರೆಡಿ ಆಯಿತು. ಸೊ ಈಗ ನಾನು ಸ್ವಲ್ಪ ಟೇಸ್ಟ್ ಮಾಡ್ತೀನಿ.
ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ. ಇಷ್ಟು ಸುಲಭವಾಗಿ ಮನೇಲಿನೇ ಅಮೇಝಿಂಗ್ ಆಗಿ ಡಿಲೀಷಿಯಸ್ ಆಗಿರುವಂತಹ ವೈಟ್ ಸಾಸ್ ಪಾಸ್ತಾನ ತಯಾರು ಮಾಡ್ಕೋಬೋದು. ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡಿದೆ, ನಂಗೆ ಗೊತ್ತಿತ್ತು ನಾನು ಪಕ್ಕ ತಿಂತೀನಿ ಚೆನ್ನಾಗಿ ಅಂತ. ಸೊ ನೀವು ಕೂಡ ಡೆಫಿನೆಟ್ಲಿ ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ. ತುಂಬ 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 ರುಚಿಯಾಗಿರುತ್ತೆ. ಆ್ಯಂಡ್ ಒಂದು ಸಲ ನೀವು ಏನಾದರೂ ಇದನ್ನು ಮಾಡಿ ಮನೇಲಿ ಕೊಟ್ಟರೆ, ಆ್ಯಂಡ್ ಅಫ್ಕೋರ್ಸ್ ಅಡುಗೆ ಇನ್ನು ಹೊಸದಾಗಿ ಕಲಿತಾ ಇದ್ದೀವಿ ಅನ್ನೋರ್ಗೂ ಕೂಡ ಇದು ತುಂಬಾ ಸುಲಭವಾಗಿ ಮಾಡುವಂಥ ಒಂದು ರೆಸಿಪಿ. ಸೊ ಡೆಫಿನೆಟ್ಲಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಸ್ವಲ್ಪ ಪಾಸ್ತಾ ತಿಂತೀನಿ. ಲಾಟ್ಸ್ ಆಫ್ ಲವ್. ಸಾರಿ ನನ್ನ ಕಡೆಯಿಂದ ನಿಮ್ಮೆಲ್ರಿಗೂ ರಾಶಿ 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 ಪ್ರೀತಿ. ಹುಷಾರಾಗಿರಿ, ನಗ್ತಾ ಇರಿ, ಆರಾಮಾಗಿರಿ. ಆದಷ್ಟು ಬೇಗ ಸಿಗ್ತೀನಿ. ಬಾಯ್.